ಬಾಸೆಲ್ನತ್ತ ನೋಡಿದಾಗ ನನ್ನ ಸಹೋದರನನ್ನ ಕಾಣ್ತೀನಿ, ಆದರೆ ನಾವು ಸಮಾನರಲ್ಲ. ಆಸ್ಕರ್ ವಿಜೇತ ಇಸ್ರೇಲಿ ನಿರ್ದೇಶಕನ ಮನಕಲುಕುವ ಮಾತಿದು. ನೋ ಅದರ್ ಲ್ಯಾಂಡ್ ಸಾಕ್ಷ್ಯಚಿತ್ರದ ಸಹ ನಿರ್ದೇಶಕ ಅಬ್ರಹಂ. ಆಸ್ಕರ್ ವೇದಿಕೆಯಲ್ಲಿ ಫೆಲೆಸ್ತೀನಿ ಮೇಲಿನ ಆಕ್ರಮಣ ನಿಲ್ಲಿಸೋಕೆ ಆಗ್ರಹ. ಪ್ರತಿಷ್ಠಿತ ಜಾಗತಿಕ ವೇದಿಕೆಯಿಂದ ಗಾಜಾದಲ್ಲಿ ನ್ಯಾಯ ಮತ್ತು ಶಾಂತಿಗಾಗಿ ಪ್ರಬಲವಾದ ಮನವಿ. ನೋ ಅದರ್ ಲ್ಯಾಂಡ್ ಚಿತ್ರಕ್ಕೆ ಅತ್ಯುತ್ತಮ ಸಾಕ್ಷ್ಯಚಿತ್ರ ಆಸ್ಕರ್ ಪ್ರಶಸ್ತಿ ಸ್ವೀಕರಿಸೋಕೆ ವೇದಿಕೆ ಏರಿದ ನಿರ್ದೇಶಕರಾದ ಬಾಸೆಲ್ ಆದ್ರಾ, ಹಮ್ದನ್ ಬಲ್ಲಾಲ್, ಯುವಲ್ ಅಬ್ರಹಂ ಮತ್ತು ರಾಚೆಲ್ ಝೋರ್ ಅವರು ಗಾಜಾದಲ್ಲಿ ನ್ಯಾಯ ಮತ್ತು ಶಾಂತಿಗಾಗಿ ಪ್ರಬಲವಾದ ಮನವಿ ಮಾಡೋಕೆ ಈ ಜಾಗತಿಕ ವೇದಿಕೆಯನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಬಳಸಿಕೊಂಡ್ರು. ಫೆಲೆಸ್ತೀನಿಯನ್ ಪತ್ರಕರ್ತ ಮತ್ತು ಪ್ರಶಸ್ತಿ ಪುರಸ್ಕೃತ ಸಾಕ್ಷ್ಯಚಿತ್ರದ ನಿರ್ದೇಶಕ ಬಾಸೆಲ್ ಆದ್ರಾ ಹಾಗೂ ಇಸ್ರೇಲಿ ಪತ್ರಕರ್ತ ಮತ್ತು ಸಹ ನಿರ್ದೇಶಕ ಅಬ್ರಹಂ ಅವರು ಪ್ರಶಸ್ತಿ ಸ್ವೀಕರಿಸಿ ಆಡಿದ ಮಾತುಗಳು ಸಮಾರಂಭದ ಒಂದು ನಿರ್ಣಾಯಕ ಕ್ಷಣ ಆದವು. ಗಾಜಾದಲ್ಲಿ ನಡೀತಿರುವ ಯುದ್ಧ ಹಾಗೂ ಫೆಲೆಸ್ತೀನಿಯರ ಸ್ಥಳಾಂತರವನ್ನ ಕೊನೆಗೊಳಿಸಬೇಕು ಅಂತ ಇಬ್ರು ಆಗ್ರಹಿಸಿದ್ರು. ಆಕ್ರಮಣ ಮತ್ತು ಸ್ಥಳಾಂತರದ ನೈಜತೆಗಳನ್ನು ದಾಖಲಿಸ್ತಾ ಇರುವ ನಿರ್ದೇಶಕ ಆದ್ರಾ ಫೆಲೆಸ್ತೀನ್ ಜನರ ಸಂಕಷ್ಟಗಳ ಬಗ್ಗೆ ವಿವರಿಸಿದ್ರು ಹಾಗೂ ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಜಾಗತಿಕ ಸಮುದಾಯವನ್ನು ಒತ್ತಾಯಿಸಿದ್ರು. ಅನ್ಯಾಯವನ್ನ ನಿಲ್ಲಿಸೋಕೆ ಮತ್ತು ಫೆಲೆಸ್ತೀನಿಯನ್ ಜನರ ಜನಾಂಗೀಯ ನಿರ್ಮೂಲನವನ್ನ ತಡೆಯೋಕೆ ಗಂಭೀರ ಕ್ರಮಗಳನ್ನು ತೆಗೆದುಕೊಳ್ಳೋಕೆ ಆಗ್ರಹಿಸಿದ್ರು. ಸುಮಾರು 2 ತಿಂಗಳ ಹಿಂದೆ ನಾನು ತಂದೆಯಾಗಿದ್ದೇನೆ ಮತ್ತು ನಾನೀಗ ಸಾಗಿಸ್ತಿರುವ ಅದೇ ಜೀವನವನ್ನ ನನ್ನ ಮಗಳು ಬದುಕಬಾರದು ಅನ್ನೋದು ನನ್ನ ಆಶಯ ಆಗಿದೆ. ನೋ ಅದರ್ ಲ್ಯಾಂಡ್ ನಾವು ದಶಕಗಳಿಂದ ಸಹಿಸಿಕೊಳ್ತಿರುವ ಮತ್ತು ವಿರೋಧಿಸ್ತಾ ಬಂದಿರುವ ಕಠಿಣ ವಾಸ್ತವತೆಯನ್ನ ಪ್ರತಿಬಿಂಬಿಸುತ್ತೆ ಅಂತ ಅವರು ಹೇಳಿದ್ರು. ಆದ್ರಾ ಜೊತೆ ಸಾಕ್ಷ್ಯಚಿತ್ರವನ್ನ ಸಹ ನಿರ್ದೇಶಿಸಿದ ಇಸ್ರೇಲ್ನ ಅಬ್ರಹಂ ಕತೆ ಹೇಳುವಲ್ಲಿ ಏಕತೆಯ ಶಕ್ತಿಯನ್ನ ಒತ್ತಿ ಹೇಳಿದ್ರು. ನಾವು ಫೆಲೆಸ್ತೀನಿಯರು ಮತ್ತು ಇಸ್ರೇಲಿಗಳು ಈ ಸಿನಿಮಾ ನಿರ್ಮಿಸಿದ್ದೇವೆ, ಯಾಕಂದ್ರೆ ಒಟ್ಟಾದ್ರೆ ನಮ್ಮ ಧ್ವನಿಗಳು ಬಲವಾಗುತ್ತೆ ಅಂತ ಹೇಳಿದ್ರು. ಅಕ್ಟೋಬರ್ 7ರಂದು ಹಮಾಸ್ ನಡೆಸಿದ ದಾಳಿ ಮತ್ತು ಗಾಜಾದಲ್ಲಿ ಮಾನವೀಯ ಬಿಕ್ಕಟ್ಟಿನ ಬಗ್ಗೆ ಉಲ್ಲೇಖಿಸಿದ ಅವರು, ನಾವು ಒಬ್ಬರನ್ನ ಒಬ್ಬರು ನೋಡ್ತೀವಿ, ಗಾಜಾ ಮತ್ತು ಅಲ್ಲಿನ ಜನರ ನಾಶ ಕೊನೆಗೊಳ್ಳಬೇಕು. ಅಕ್ಟೋಬರ್ 7ರ ದುಷ್ಕೃತ್ಯದಲ್ಲಿ ಕ್ರೂರವಾಗಿ ಅಪಹರಿಸಲ್ಪಟ್ಟ ಇಸ್ರೇಲಿ ಒತ್ತೆಯಾಳುಗಳನ್ನು ಮುಕ್ತಗೊಳಿಸಬೇಕು ಅಂತ ಹೇಳಿದ್ರು. ಇಸ್ರೇಲಿಗಳು ಮತ್ತು ಫೆಲೆಸ್ತೀನಿಯರ ನಡುವಿನ ವ್ಯವಸ್ಥಿತ ಅಸಮಾನತೆಯನ್ನು ಎತ್ತಿ ತೋರಿಸಿದ ಅಬ್ರಹಂ ತನ್ನ ಸಹ ನಿರ್ದೇಶಕ ಎದುರಿಸುತ್ತಿರುವ ಕಠಿಣ ವಾಸ್ತವತೆಗಳ ಬಗ್ಗೆ ಮಾತಾಡಿದ್ರು. ನಾನು ಬಾಸೆಲ್ನತ್ತ ನೋಡಿದಾಗ್ಲೆಲ್ಲ ನನ್ನ ಸಹೋದರನನ್ನ ಕಾಣ್ತೀನಿ, ಆದರೆ ನಾವು ಸಮಾನರಲ್ಲ. ನಾಗರಿಕ ಕಾನೂನಿನ ಅಡಿಯಲ್ಲಿ ಮುಕ್ತವಾಗಿರುವ ಆಡಳಿತದಡಿ ನಾನು ವಾಸ ಮಾಡ್ತಿದ್ದೇನೆ. ಬಾಸೆಲ್ ಮಿಲಿಟರಿ ಕಾನೂನುಗಳ ಅಡಿಯಲ್ಲಿದ್ದು ಅದು ಅವರ ಜೀವನವನ್ನ ನಾಶಪಡಿಸುತ್ತಿದೆ ಮತ್ತು ಅದನ್ನು ಅವರು ನಿಯಂತ್ರಿಸೋಕೆ ಸಾಧ್ಯವಿಲ್ಲ ಅಂತ ಅಬ್ರಹಂ ಎರಡೂ ಜನರ ಹಕ್ಕುಗಳನ್ನು ಗುರುತಿಸುವ ರಾಜಕೀಯ ನಿರ್ಣಯಕ್ಕಾಗಿ ಒತ್ತಾಯಿಸಿದ್ದಾರೆ. ಜನಾಂಗೀಯ ಪ್ರಾಬಲ್ಯ ಇಲ್ಲದ ಎರಡೂ ಜನರಿಗೆ ರಾಷ್ಟ್ರೀಯ ಹಕ್ಕುಗಳಿರುವ ವಿಭಿನ್ನ ಮಾರ್ಗ ರಾಜಕೀಯ ಪರಿಹಾರವಾಗಿದೆ ಅಂತ ಅವರು ಹೇಳಿದ್ರು. ಅಮೆರಿಕದ ವಿದೇಶಾಂಗ ನೀತಿ ಮತ್ತು ಇಸ್ರೇಲಿ ಫ್ಯಾಲೆಸ್ತೀನ್ ಸಂಘರ್ಷದ ಬಗ್ಗೆ ಅದರ ಧೋರಣೆಯನ್ನು ಟೀಕಿಸಿದ ಅಬ್ರಹಂ ಎರಡೂ ಸಮುದಾಯಗಳ ಹೆಣೆದುಕೊಂಡ ಭವಿಷ್ಯವನ್ನ ಗುರುತಿಸುವಲ್ಲಿ ಜಾಗತಿಕ ನಾಯಕರ ವೈಫಲ್ಯವನ್ನ ಪ್ರಶ್ನಿಸಿದ್ರು. ಬಾಸೆಲ್ನ ಜನರು ನಿಜವಾಗಿಯೂ ಮುಕ್ತ ಮತ್ತು ಸುರಕ್ಷಿತವಾಗಿದ್ದಾರೆ, ನನ್ನ ಜನರು ನಿಜವಾಗಿಯೂ ಸುರಕ್ಷಿತವಾಗಿರ್ತಾರೆ ಅನ್ನೋದು ನಿಮ್ಗೆ ಯಾಕೆ ಅರ್ಥವಾಗುವುದಿಲ್ಲ ಅಂತ ಅವರು ಪ್ರಶ್ನಿಸಿದ್ದಾರೆ. ನೋ ಅದರ್ ಲ್ಯಾಂಡ್ ಸಾಕ್ಷ್ಯಚಿತ್ರ ಪಶ್ಚಿಮ ದಂಡೆಯ ತಮ್ಮ ಮನೆಯಿಂದ ಫೆಲೆಸ್ತೀನಿಯನ್ ಕುಟುಂಬವೊಂದು ಸ್ಥಳಾಂತರಗೊಳ್ಳುವ ಆಕ್ರಮಣ ಮಾನವ ಬದುಕಿನ ಮೇಲೆ ಉಂಟು ಮಾಡುವ ಸಂಕಷ್ಟಗಳನ್ನು ಪ್ರತಿಬಿಂಬಿಸಿದೆ. 2024ರ ಫೆಬ್ರವರಿ 16ರಂದು ಬರ್ಲಿನ್ ಅಂತಾರಾಷ್ಟ್ರೀಯ ಸಿನಿಮಾ ಉತ್ಸವದಲ್ಲಿ ಪ್ರದರ್ಶನಗೊಂಡಿದ್ದ ಇದು ಅತ್ಯುತ್ತಮ ಸಾಕ್ಷ್ಯಚಿತ್ರಕ್ಕಾಗಿ ಪನೋರಮಾ ಪ್ರೇಕ್ಷಕರ ಪ್ರಶಸ್ತಿ ಮತ್ತು ಬರ್ಲಿನೇಲ್ ಸಾಕ್ಷ್ಯಚಿತ್ರ ಪ್ರಶಸ್ತಿಯನ್ನೂ ಪಡೆದಿತ್ತು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.